ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ವಿರುದ್ಧ ನಿರ್ಮಲಾ ಪಾಟೀಲ್ ತೆರಿಗೆ ಬಿದ್ದಿದ್ದಾರೆ. ಹಾಗಿದ್ರೆ ನಿರ್ಮಲಾ ಪಾಟೀಲ್ನ ರಿಯಲ್ ಫೀಸ್ ಇವಾಗ ಅವರು ಬೀಳ್ತಿದ್ಯಾ? ಜಿಪಿನೇ ಬೆಚ್ಚು ಬಿದ್ದಿದ್ಯಾ? ಏನಪ್ಪಾ ಇದು ಗಾಯತ್ರಿ ದೇವಿ ಆಯ್ತು, ಈಗ ನಿರ್ಮಲಾ ಕತೆನ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಚರಣ್ಗೆ ತನ್ನ ಅಮ್ಮ ಏನು ಅನ್ನೋದು ಗೊತ್ತಾಗಿದೆ ತಡ ಅಮ್ಮನಿಗೆ ಚೀಮಾರಿ ಹಾಕಿದೆ ಜಿಪಿ ಪಾಟೀಲ್ ಕಾಲಿಡ್ದು ಕ್ಷಮೆ ಕೇಳ್ತಾರೆ. ತದನಂತರ ಚರಣ್ ಬೃಂದಾನ ಕರ್ಕೊಂಡು ಮನೆಗೆ ಬರ್ತಾರೆ. ಆಗ ನಿರ್ಮಲಾ ಅವರು ಎದುರಾಗುತ್ತೆ, ಏನು ಚರಣ್ ಏನು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ಅಂದಾಗ, ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕಾಲಿಡ್ಕೊಂಡು ಕೇಳ್ಕೊತಾರೆ. ಮೊದಲಲ್ಲಿ ನಿರ್ಮಲಾ ಅವರು ಚರಣ್ನ ಕ್ಷಮಿಸೋದಿಲ್ಲ. ತದನಂತರ ಮಕ್ಕಳು ಏನೇ ಮಾಡಿದ್ರು ಅಪ್ಪ ಅಮ್ಮ ಅದನ್ನು ಸಹಿಸ್ಕೋತಾರೆ ಅಂತ ಹೇಳಿದ್ದೆ ಚರಣ್ನ ಕ್ಷಮಿಸ್ತಾರೆ. ಇದರಿಂದಾಗಿ ಬೃಂದಾಗೆ ಖುಷಿ ಆಗ್ಬಿಡತ್ತೆ. ನಾನು ಹೇಳಿಲ್ವ ಚರಣ್ ನಿರ್ಮಲಾ ಅತ್ತೆ ಖಂಡಿತ ಕ್ಷಮಿಸ್ತಾರೆ ಅಂತ ಬೃಂದಾ ಹೇಳಿದಾಗ, ನೋಡಮ್ಮ ಬೃಂದಾ, ನಾನು ಕ್ಷಮಿಸಿರೋದು ಚರಣ್ನ, ನಿನ್ನನ್ನಲ್ಲ. ನೀನು ಮತ್ತೆ ಭಾರ್ಗವಿ ಇಬ್ರು ಕೂಡ ನಮ್ಮ ಮನೆಗೆ ಬಂದು ಹಾಳು ಮಾಡಿಬಿಟ್ರಿ ನಮ್ಮ ಮನೆಯನ್ನ ಅಂತ ಹೇಳ್ತಿದ್ದಾರೆ. ಇದರ ಕಡೆ ಶಕುಂತಲ್ ಅವರು ಏನು ಮಾತಾಡ್ತಿದ್ಯಾ ನಿರ್ಮಲಾ, ನೀನು ಭಾರ್ಗವಿ ತಾನೇ ಜಿಪಿಯನ್ನು ಬಿಡಿಸ್ಕೊಂಡು ಬಂದಿದ್ದಾಳೆ, ಅವಳ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ಹೇಗೆ ಮನ್ಸು ಬರುತ್ತೆ ನಿನಗೆ ಅಂತ ಕೇಳಿದಾಗ, ಏನಮ್ಮ ಮಾತಾಡ್ತಿದ್ರ ಅತ್ತೆ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಅವಳು ಮಾಡಿರೋ ಕರ್ಮಕ್ಕೆ ಅವಳು ಕೋರ್ಟಲ್ಲಿ ವಾದ ಮಾಡಿ ಇವತ್ತು ಜಿಪಿಯನ್ನು ಬಿಡಿಸ್ಕೊಂಡು ಬಂದಿರೋದು. ಅವಳ ಪಾಪ ಪ್ರಜ್ಞೆ ಅವಳನ್ನು ಕಾಡಿದೆ ಅಷ್ಟೇ. ನಿಜ ಹೇಳಬೇಕು ಅಂದರೆ ಈ ಸಮಸ್ಯೆ ಬಂದಿದ್ದೆ ಅವಳಿಂದ. ಮಾರಿ ಅಂತ ಇರ್ತಕ್ಕಂಥ ಗಾಯತ್ರಿ ದೇವಿಯನ್ನು ಮನೆ ಕರ್ಕೊಂಡು ಬಂದಿದ್ಯಾರು? ಅವಳೇ ತಾನೇ ಕರ್ಕೊಂಡು ಬಂದಿದ್ದು. ಅವಳೇ ಮಾಡಿ ಎಲ್ಲವನ್ನ ಕೂಡ ಮಾಡಿ ಇವತ್ತು ಅವಳೇ ಸರಿಪಡಿಸಿದಾಳೆ ಅಷ್ಟೇ. ಅದರಲ್ಲಿ ಅವಳಿಗೆ ಏನು ಕ್ರೆಡಿಟ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾರ್ಗವಿ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ ನಿರ್ಮಲಾ ಅವರು. ಜೊತೆಗೆ ನನ್ನ ಮಕ್ಕಳು ಇಬ್ರು ಕೂಡ ಮಾಡಿ ತಪ್ಪೇನೋ ಗೊತ್ತಾ, ಅವರಿಬ್ರು ನನ್ನ ಮನೆ ಮಕ್ಕಳೇನೆ, ಆದರೆ ಅವರಿಬ್ರು ಮಾಡಿದ್ದು ನಿನ್ನ ಮತ್ತೆ ಭಾರ್ಗವಿಯನ್ನ ಮನೆ ಕರ್ಕೊಂಡು ಬಂದಿದ್ದು. ನೀವಿಬ್ರು ನಮ್ಮ ಮನೆಗೆ ಬಂದಿದ್ರಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ಮಾತನಾಡ್ತಾರೆ ನಿರ್ಮಲಾ ಅವರು. ಆಗ ಬೃಂದ, ಯಾಕತ್ತೆ, ನಾನು ಏನು ಮಾಡಿದ್ದೀನಿ? ನಾನು ಯಾವತ್ತಾದರೂ ಏನಾದರೂ ಮಾಡಿದ್ದೀನ? ನನ್ನಿಂದ ಏನಾದರೂ ತೊಂದರೆ ಆಗಿದೆಯಾ? ಈ ಮನೆ ವಿರುದ್ಧವಾಗಿ ನಾನು ನಡ್ಕೊಂಡಿದ್ದೀನ ಅಂತ ಹೇಳಿದಾಗ, ನೀನು ಬಂದು ಅರ್ಧ ಈ ಮನೆಯನ್ನು ಹಾಳು ಮಾಡಿದ್ದೆ, ಇನ್ನು ಅರ್ಧ ನಿನ್ನ ತಂಗಿ ಬಂದು ಎಲ್ಲನೂ ಕೂಡ ಪೂರ್ತಿಯಾಗಿ ಮುಳುಗಿಸ್ಬಿಟ್ಲು ಅಂತ ಹೇಳಿ ನಿರ್ಮಲಾ ಅವರು ಮಾತಾಡ್ತಾರೆ. ಈ ಕಡೆ ಶಕುಂತಲ್ ಅವರು, ನೋಡು ನಿರ್ಮಲಾ, ಕೋಪದ ಕೈಗೆ ಬುದ್ಧಿ ಕೊಟ್ಟು ಏನೇನೋ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ನಂತರ ಇಲ್ಲಿ ಚರಣ್ಣ, ಅಮ್ಮ ನಾನು ಇರೋದು ನಿಮಗೆ ಇಷ್ಟ ಇಲ್ಲ ಅಂದರೆ, ನಿಮಗೆ ನೆಮ್ಮದಿ ಸಿಗೋದಿಲ್ಲ, ನಮ್ಮಿಂದ ನಿಮಗೆ ತೊಂದರೆ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನಾವು ಇರೋದಿಲ್ಲ, ಹೊಟ್ಟೋಗ್ಬಿಡ್ತೀವಿ ಅಂತ ಹೇಳಿದಾಗ ಇಲ್ಲಿ ಶಕುಂತಲ್ ಅವರು ಚರಣ್ ಮೇಲೆ ರೇಗ್ತಾರೆ. ಏನು ಚರಣ್, ಏನು ಮಾತಾಡ್ತಿದ್ಯಾ ನೀನು? ಮನೆಯಿಂದ ಹೋಗು, ಮಾತಾಡ್ತಿದ್ಯಾ, ಸುಮ್ಮನೆ ಒಳಗಡೆ ಹೋಗು ಅಂತ ಹೇಳ್ತಾರೆ. ತಕ್ಷಣ ಇಲ್ಲಿ ಚರಣ್ ಒಳಗಡೆ ಹೋಗ್ತಾರೆ. ಈ ಕಡೆ ನಿರ್ಮಲ್ ಅವರು ಸೆಟ್ ಮಾಡಿಕೊಂಡು ಹೋಗ್ತಾರೆ. ಇದರಿಂದಾಗಿ ಬೃಂದಾಗೆ ತುಂಬ ಸೆಟ್ ಬಂದ್ಬಿಡುತ್ತೆ. ಈ ಭಾರ್ಗವಿಯಿಂದ ನಾನು ಏನೇನೆಲ್ಲ ಕೇಳಬೇಕು, ಈ ಕೊಂಪೆಲಿರೋದಕ್ಕೆ ನನಗೇನು ಇಷ್ಟನಾ? ನನಗೂ ಏನು ಇಲ್ಲಿರೋದಕ್ಕೆ ಇಷ್ಟ ಇಲ್ಲ, ನನ್ನ ಗಂಡ ಇದ್ದಾನೆ ಅಂತ ಅಷ್ಟೇ ನಾನಿರೋದು. ಇಲ್ಲಿ ಮೊದಲು ಆ ಭಾರ್ಗವಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಆ ಭಾರ್ಗವಿಯಿಂದ ಎಲ್ಲವನ್ನ ಕೂಡ ಕಳ್ಕೊಂಡೆ, ಆಸ್ತಿ ಕಳ್ಕೊಂಡ್ವಿ, ಮನೆ ಕಳ್ಕೊಂಡ್ವಿ. ಈಗ ನನಗೆ ಬೀದಿಗೆ ಬೀಳೋ ಸಮಯ. ಜೊತೆಗೆ ಇವಳಿಂದಾಗಿ ಇಷ್ಟೆಲ್ಲ ಮಾತು ಕೇಳಬೇಕಾಗಿದೆ. ಇವಳಿಗೆ ಸರಿಯಾಗಿ ಪಾಠ ಕಲ್ಸನೆ ನಾನು ಇಲ್ಲಿಂದ ಹೋಗೋದು ಅಂತ ಹೇಳಿ ಅನ್ಕೋತಾರೆ. ಅದ ಕಡೆ ಭಾರ್ಗವಿ ಮತ್ತು ಶ್ರೀಮಂತಪ್ಪ ಅರ್ಜುನ್ ಮೂವರು ಕೂಡ ಪಾರ್ಕ್ಗೆ ಹೋಗಿದ್ದಾರೆ. ಇಲ್ಲಿ ಭಾರ್ಗವಿ, ನನ್ನ ಟಗರು ಪುಟ್ಟಿ ಕಾಣಿಸ್ತಾ ಇಲ್ಲ, ಇಷ್ಟು ದಿನ ನಾನು ನೀವು ಜಸ್ಟ್ ಲಾಯರ್ ಆಗಿದ್ವಿ, ಹಾಗೆ ಇಷ್ಟು ಸಮಯವನ್ನು ಕಳೆದಿದ್ವಿ, ಆದರೆ ಗಂಡ ಹೆಂಡತಿಯಾಗಿ ಅಂದಾಗ ಯಾಕೆ ಇನ್ನೂ ಕೂಡ ನಿಮಗೆ ನನ್ನ ಮೇಲೆ ಡೌಟಾ ಅಂತ ಭಾರ್ಗವಿ ಕೇಳಿದಾಗ, ಅದು ಹಾಗಲ್ಲ, ನಾನು ನಿಮ್ಮ ಗಂಡನೇ, ಬಟ್ ನೀವು ನನ್ನ ಹೆಂಡತಿಯಾಗಿ ನಡ್ಕೋತಾ ಇಲ್ಲ ಅಂತ ಹೇಳ್ತಿದ್ದೇನೆ ಅಷ್ಟೇ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ರಾ ಅರ್ಜುನ್ ನೀವು ಅಂತ ಹೇಳಿ ಭಾರ್ಗವಿ ಕೇಳ್ತಾರೆ. ಹೌದು, ನನಗೆ ನನ್ನ ಟಗರು ಪುಟ್ಟಿ ಬೇಕು. ನನ್ನ ಟಗರು ಪುಟ್ಟಿ ಹೇಗಿದ್ಲು ಅಂತ ಗೊತ್ತಿದ್ಯಾ? ನಾವಿಬ್ರು ಪ್ರೀತಿ ಮಾಡಬೇಕಾದ್ರೆ ಇಬ್ರು ಕೂಡ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ವಿ, ಅದರಿಂದನೇ ತಾನೇ ಇವತ್ತು ನೀವು ನನ್ನ ಹೆಂಡತಿ ಆಗಿರೋದು. ನೀವು ಆಗಲೂ ಕೂಡ ಕೆಲಸ ಮಾಡ್ತಿದ್ರಿ, ಬಟ್ ಅದು ಯಾವುದು ಕೂಡ ನಮ್ಮ ಮಧ್ಯೆ ಬರ್ತಾ ಇರಲಿಲ್ಲ. ನಾವಿಬ್ರು ಎಷ್ಟು ಸಮಯವನ್ನು ಪ್ರೀತಿಯಿಂದ ಕಳೀತಾ ಇದ್ವಿ, ಈಗ ನಮಗೆ ಸಮಯನೇ ಸಿಗ್ತಿಲ್ಲ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ನಾನು ಕೆಲಸ ಮಾಡ್ತಿರೋದು ನಿಮಗೆ ಪ್ರಾಬ್ಲಮ್ ಆಗ್ತಿದ್ಯಾ, ಇದರಿಂದನೇ ಸಮಸ್ಯೆ ಆಗ್ತದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಂತ ಭಾರ್ಗವಿ ಕೇಳಿದಾಗ, ಚೇ ನಾನೇ ತಾನೇ ನಿಮ್ಮ ಕೆಲಸಕ್ಕೆ ಹೋಗಿ ಅಂದಿದ್ದು, ಅದರಿಂದ ಏನಿಲ್ಲ, ಆದರೂ ಕೂಡ ನನ್ನ ಟಗರು ಪುಟ್ಟಿ ಮಿಸ್ ಆಗ್ತದೆ ಅಂತ ಹೇಳಿದಾಗ ಈ ಕಡೆ ಶ್ರೀಮಂತಪ್ಪಂಗೆ ಏನೂ ಅರ್ಥನೇ ಆಗೋದಿಲ್ಲ. ಬಟ್ ಭಾರ್ಗವಿ ತುಂಬ ಚಂದ ಅರ್ಥ ಮಾಡ್ಕೋತಾರೆ. ಇನ್ನು ಮುಂದೆ ನೋಡಿ, ಖಂಡಿತವಾಗ್ಲೂ ನಿಮ್ಮ ಟಗರು ಪುಟ್ಟಿ ಕಾಣಿಸ್ಕೋತಾಳೆ. ನೀವು ಅಂತಿದ್ರ ಅಲ್ವಾ, ನಿಮ್ಮ ಪ್ರೀತಿಯನ್ನು ಮಾಡ್ತಕ್ಕಂಥ ನಿಮ್ಮ ಹೆಂಡತಿ ಟಗರು ಪುಟ್ಟಿ ಬೇಕು ಅಂತ, ಖಂಡಿತವಾಗ್ಲೂ ಅವಳು ಮತ್ತೆ ವಾಪಸ್ ಬಂದೇ ಬರ್ತಾಳೆ. ಟಗರು ಪುಟ್ಟಿಯಾಗಿ ನಿಮ್ಮನ್ನ ಮತ್ತೆ ಪ್ರೀತಿಯ ಬಲಿಯಲ್ಲಿ ಬೀಳಿಸ್ಬೇಕು, ಜೊತೆಗೆ ನಿಮ್ಮ ಮನಸ್ಸನ್ನ ಗೆಲ್ಲಬೇಕು ಅಂತ ತಾನೇ ಹೇಳ್ತಿರೋದು ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳಿದಾಗ, ಏನಮ್ಮ ಅವನು ಒಂದು ಮಾತಲ್ಲಿ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಬಿಟ್ಯಾ ನೀನು ಅಂತ ಶ್ರೀಮಂತಪ್ಪ ಕೇಳ್ತಾರೆ. ನೀವಿಬ್ರಂತೂ ಸೂಪರ್ ಜೋಡಿ ಅಂತ ಕೂಡ ಹೇಳ್ತಿದ್ದಾರೆ. ಇತ್ತ ಕಡೆ ನೀವು ಮತ್ತೆ ಟಗರು ಪುಟ್ಟಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಜುನ್ ಹೇಳ್ತಿದ್ರೆ, ಭಾರ್ಗವಿ ಚಾಲೆಂಜ್ ಹಾಕ್ತಿದ್ದಾರೆ, ಮತ್ತೆ ನೋಡಿ ಟಗರು ಪುಟ್ಟಿಯಾಗಿ ಬರ್ತೀನಿ ಅಂತ ಹೇಳಿ. ಬಟ್ ಇದೆಲ್ಲವೂ ಕೂಡ ಅರ್ಜುನ್ ಮತ್ತೆ ಶ್ರೀಮಂತಪ್ಪ ಇಬ್ರು ಕೂಡ ಸೇರ್ಕೊಂಡು ಮಾಡಿದ ಪ್ಲಾನ್ ಆಗಿದೆ. ಇಲ್ಲಿ ಅರ್ಜುನ್ ತನ್ನ ಹೆಂಡತಿ ಜೊತೆ ಒಂದಷ್ಟು ಸಮಯವನ್ನ ಕಳಿಬೇಕು ಅಂತ ಆಸೆ ಪಡ್ತಿದ್ದಾರೆ, ರೊಮ್ಯಾಂಟಿಕ್ ಆಗಿದ್ದಾರೆ. ಫೈನಲಿ ಇಲ್ಲಿ ತನ್ನ ಹೆಂಡತಿ ಟಗರು ಪುಟ್ಟಿ
ಆಗಬೇಕು, ಆ ರೀತಿಯಾಗಾದರೂ ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡಲಿ ಅಂತ ಕಾರಣಕ್ಕೆ ಇಲ್ಲಿ ಅರ್ಜುನ್ ಈ ರೀತಿಯಾಗಿ ಮಾಡಿದ್ದಾರೆ. ಬಟ್ ಇದು ಖಂಡಿತವಾಗ್ಲೂ ಭಾರವಿಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳಿ ಶ್ರೀಮಂತಪ್ಪ ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ಅರ್ಜುನ್ ಶ್ರೀಮಂತಪ್ಪ ಇಬ್ರು ಕೂಡ ಸೇರ್ಕೊಂಡೆ ಇದನ್ನ ಪಕ್ಕ ಪ್ಲಾನ್ ಮಾಡಿದ್ರು. ಫೈನಲಿ ಇಲ್ಲಿ ಟಗರುಪುಟಿ ಆಗೋದಕ್ಕೆ ಭಾರ್ಗವಿ ಸಿದ್ಧವಾಗ್ತದಾಳೆ. ಹೀಗಾದ್ರೂ ನನ್ನ ಅರ್ಜುನ್ ಮನಸ್ಸನ್ನ ನಾನು ಮತ್ತೆ ಗೆಲ್ಲಬೇಕು ಅಂತ ಹೇಳಿ. ಆದ್ರೆ ಅಲ್ಲಿ ಅರ್ಜುನ್ ಆಲ್ರೆಡಿ ಗೆದ್ದಿರೋ ಮನಸ್ಸನ್ನ ಎಷ್ಟು ಬಾರಿ ಗೆಲ್ತೀರಾ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಿದ್ದಾರೆ. ಈ ಕಡೆ ಮನೆಯಲ್ಲಿ ನಿರ್ಮಲಾ ಪಾಟೀಲ್ ಅವರು ಪಾಯಸ ಮಾಡ್ಕೊಂಡು ಬಂದು ಜಿ ಪಿ ಮತ್ತು ಶಕುಂತಲಾ ಅವ್ರಿಗೆ ಕೊಡ್ತಾರೆ. ಈ ಕಡೆ ಜಿ ಪಿ ನಿಜಕ್ಕೂ ನಾನು ವಾಪಸ್ ಬರ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ನನಗೆ ಪುನರ್ಜನ್ಮ ಸಿಕ್ಕಿದೆ. ನಾನು ಎಷ್ಟು ಆಸ್ತಿ ಅಂತಸ್ತು ಎಲ್ಲವನ್ನೂ ಕೂಡ ಮಾಡಿರ್ಬೋದು, ಆದರೆ ಅದು ಯಾವುದನ್ನು ಕೂಡ ಉಳಿಸ್ಕೊಳಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಆದರೆ ನನ್ನ ನಿಜವಾದ ಆಸ್ತಿ ಯಾವುದು ಅನ್ನೋದು ಇವಾಗ ಗೊತ್ತಾಗಿದೆ. ನಮ್ಮವರೇ ನನ್ನ ನಿಜವಾದ ಆಸ್ತಿ. ಇವತ್ತು ನನ್ನ ಸಂಕಷ್ಟದಿಂದ ಆಚೆ ತಂದಿದ್ದೆ ನಮ್ಮವರಲ್ವಾ ಅಂತ ಹೇಳಿ ಜಿ ಪಿ ಹೇಳ್ತಿದ್ದಾರೆ. ಹೌದು ಜಿ ಪಿ ಅಂತ ಶಕುಂತಲಾ ಅವರು ಹೇಳ್ತಿದ್ರೆ ಇಲ್ಲಿ ನಿರ್ಮಲ್ ಅವರು ಆಲ್ರೆಡಿ ಭಾರ್ಗವಿಯನ್ನ ಬೈಯೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಆಗ ಜಿ ಪಿ ಯಾಕೆ ನಿರ್ಮಲಾ ಈ ರೀತಿ ಭಾರ್ಗವಿಯನ್ನ ಬೈತಿದ್ಯಾ? ಭಾರ್ಗವಿ ಇಲ್ಲದೆ ಇದ್ದಿದ್ರೆ ಖಂಡಿತವಾಗಿ ನಾನು ವಾಪಸ್ ಬರೋಕ್ಕಾಗ್ತಿದ್ದ. ಯಾಕೆ ರೀತಿ ಮಾತಾಡ್ತಿದ್ಯಾ? ನಾನು ಮಾಡಿರೋ ಕರ್ಮಕ್ಕೆ ಅವಳ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಏನಿಲ್ಲ, ಆ ಮಾರಿನ ಮನೆ ಕರ್ಕೊಂಡು ಬಂದಿದ್ಯಾರು? ಅದೇ ಭಾರ್ಗವಿ ಅಲ್ವಾ? ಅವಳೇ ಮಾಡಿದ್ದನ್ನ ಅವಳೇ ಸರಿಪಡಿಸಿದಾಳೆ ಅಷ್ಟೇ. ಅದರಲ್ಲಿ ಅವಳಿಗೆ ಹೆಚ್ಚುಗಾರಿಕೆ ಕೊಡೋ ಅವಶ್ಯಕತೆ ಏನಿಲ್ಲ. ಮೊದಲು ನಮ್ಮ ಎಲ್ಲ ಅಕೌಂಟ್ಸ್ ಕೂಡ ಈಗ ಫ್ರೀಸ್ ಆಗಿದ್ದು ಸರಿ ಹೋಗುತ್ತಲ್ವಾ? ಮೊದಲು ಈ ಮನೆಯಿಂದ ಹೋಗಬೇಕು, ಮತ್ತೆ ನಾವು ಲಕ್ಸುರಿ ಲೈಫನ್ನು ಲೀಡ್ ಮಾಡಬೇಕು. ನನಗಂತೂ ಸಾಕಾಗಿ ಹೋಗಿದೆ ಅಂದಾಗ ಈ ಮನೆಯಲ್ಲೇ ನೆಮ್ಮದಿ ಇದೆ ಅಲ್ವಾ ಅಂತ ಹೇಳಿ ಜಿ ಪಿ ಹೇಳಿದಾಗ, ಏನು ಈ ಮನೆಯಲ್ಲಿ ನೆಮ್ಮದಿ ಇದೆಯಾ? ಉಸಿರಾಡೋದಕ್ಕೆ ಕಷ್ಟ ಆಗ್ತದೆ. ಈ ಮನೆಯಲ್ಲಿ ನೆಮ್ಮದಿಯಾಗಿರುವುದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಮೊದಲು ಆ ಭಾರ್ಗವಿಯಿಂದ ಎಲ್ಲವನ್ನ ಕೂಡ ಸರಿಪಡಿಸ್ಬೇಕು ಅಂತ ಹೇಳಿದ್ದೆ. ಅಲ್ಲಿಂದ ಹೊರಟ್ಬಿಡ್ತಾರೆ. ಏನದು ಭಾರ್ಗವಿ ಬಗ್ಗೆ ಈ ರೀತಿ ಮಾತಾಡ್ತಾಳೆ, ಯಾಕೆ ಇಷ್ಟಾದ್ರೂ ಇವಳಿಗೆ ಅರ್ಥ ಆಗ್ತಿಲ್ವಾ ಅಂತ ಜಿ ಪಿ ಅಮ್ಮನನ್ನ ಕೇಳ್ತಾರೆ. ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಲ್ವಾ ಜಿ ಪಿ? ಇಷ್ಟು ವರ್ಷ ನಾನು ನಿನ್ಗೆ ಹೇಳ್ತಾನೆ ಬಂದೆ ಅಲ್ವಾ? ಹಾಗೆ ಅವಳು ಕೂಡ ಸಮಯ ತಗೋತಾಳೆ, ಖಂಡಿತ ಅರ್ಥ ಆಗುತ್ತೆ ಅವಳಿಗೂ ಕೂಡ ಅಂತ ಶಕುಂತಲಾ ಹೇಳ್ತಾರೆ. ಎತ್ತ ಕಡೆ ಬೃಂದ ಸಾಕ್ಷಿ ಮತ್ತೆ ಜಗನ್ನನ್ನ ಭೇಟಿ ಮಾಡಿದ್ದಾರೆ. ಏನದು ನಮ್ಮನ್ನ ಭೇಟಿ ಮಾಡೋದಕ್ಕೆ ಇಷ್ಟು ಸಮಯ ಆದ್ಮೇಲೆ ಬಂದಿದ್ಯಾ? ಏನ್ ನಿನ್ ತಂಗಿ ಜೆ ಪಿಯನ್ನ ಬಿಡಿಸಿದ್ಲು ಅನ್ನೋದನ್ನ ಬೀಗೋಕ್ ಬಂದಿದ್ಯಾ ಅಂದಾಗ, ಹೌದು ಅದೇ ವಿಷಯವನ್ನ ನಿಮ್ಮ ಹತ್ರ ಹೇಳಬೇಕು ಅಂತಾನೆ ಬಂದಿದ್ದು. ನೋಡಿ, ನನ್ಗೇನು ಭಾರ್ಗವಿ ಕಂಡ್ರೆ ಆಗೋದಿಲ್ಲ. ನಿಜಕ್ಕೂ ನಿಮ್ಗೆ ಬೇಸರ ಇರೋದು, ಕೋಪ ಇರೋದು ಮಾವನ ಮೇಲಲ್ವಾ? ಮಾವ ನಿಜಕ್ಕೂ ನಿಮ್ಗೆ ಅನ್ಯಾಯ ಮಾಡಿದ್ದಾರೆ. ನೀವು ಎಷ್ಟು ಬಾರಿ ಎಷ್ಟು ನೋವನ್ನ ಅನುಭವಿಸಿದ್ರ ಅಂತ ನನಗೆ ಗೊತ್ತದ. ಅಲ್ಲಿ ಸಾಕ್ಷಿ ಅತ್ತೆ ಕೂಡ ಪ್ರತಿ ಶಾಪಿಂಗ್ ಮಾಡ್ಬೇಕಾದ್ರೂ ಕೂಡ ನಿರ್ಮಲಾ ಹತ್ಯೆಯಿಂದ ತಿರುಗಬೇಕಾಗಿತ್ತು. ನೀವು ಕೂಡ ದೇಶ ಸುತ್ತಾನೆ ಇದ್ರಿ, ಬಟ್ ನಿಮ್ಗೆ ಸ್ಥಾನಮಾನ ಆಗಲಿ, ದುಡ್ಡಾಗ್ಲಿ, ಆಸ್ತಿ ಆಗಲಿ ಏನೂ ಕೂಡ ಸಿಗ್ಲಿಲ್ಲ. ನೀವು ನಡ್ಕೊಂಡಿರೋ ರೀತಿಯಲ್ಲಿ ನ್ಯಾಯ ಇದೆ. ನಿಮ್ಮ ಕೋಪ ಇರೋದು ಜಿ ಪಿ ಮಾವನ ಮೇಲಲ್ವಾ? ಆದರೆ ನನ್ನ ಮೇಲಲ್ವಲ್ಲ. ನಾವ್ಯಾಕೆ ಕಷ್ಟಪಡ್ಬೇಕಲ್ವಾ? ದಯವಿಟ್ಟು ನನಗೆ ಸ್ವಲ್ಪ ಏನಾದರೂ ಕೊಡ್ತೀರಾ ಅಂದಾಗ, ಏನು ಮಾತಾಡ್ತಿದ್ಯಾ? ನಿನ್ನ ಗಂಡ ಎಲ್ಲಿ? ನಿನ್ನ ಗಂಡಂಗೆ ಗೊತ್ತಾ ನೀನು ನಮ್ಮ ಹತ್ರ ಬಂದಿರೋದು ಅಂತ ಸಾಕ್ಷಿ ಕೇಳಿದಾಗ, ಅಯ್ಯೋ ಅವ್ನು ಏನೂ ಮಾಡಲ್ಲ, ಅವ್ನು ನಂಬ್ಕೊಂಡು ಹೋದ್ರೆ ಅಷ್ಟೇ, ಅದೇ ಕಾರಣಕ್ಕೆ ನಾನೇ ನಿಮ್ಮ ಹತ್ರ ಬಂದಿದ್ದು. ಜಸ್ಟ್ ಒಂದು ಸೈಟು ಮನೇನೋ ದಯವಿಟ್ಟು ಕೊಡ್ತೀರಾ ಅಂದಾಗ, ಹಾಂ ಕೊಡ್ತೀವಿ. ನಿನಗೆ ಮತ್ತು ಚರಣ್ಗೆ ಮನೆ ಕೊಡೋದ್ರ ಜೊತೆಗೆ ಛತ್ರಿನೂ ಕೂಡ ಕೊಡ್ತೀವಿ. ಯಾಕಂದರೆ ನಮ್ಮ ಗೇಟ್ ಮುಂದೆ ಸ್ವಲ್ಪ ಖಾಲಿ ಜಾಗ ಇದೆ, ಅದರಲ್ಲಿ ನೀನು ಮತ್ತು ಚರಣ್ ಕುತ್ಕೋಬಹುದು ಅಂತ ಹೇಳಿ ಹೀಯಾಳಿಸ್ತಾರೆ. ಇದರಿಂದ ಬೃಂದ ಸಿಟ್ಟು ಮಾಡ್ಕೋತಾಳೆ. ಏನೋ ಸ್ವಲ್ಪ ಕೊಡ್ತೀರಾ ಅಂತ ಬಂದರೆ ಈ ರೀತಿ ಅವಮಾನ ಮಾಡ್ತಿದ್ರ ಅಂತ ಕೂಡ ಹೇಳ್ತಾರೆ. ಆ ಕಡೆ ಟಗರು ಪುಟ್ಟಿಯಾಗಿ ಭಾರ್ಗವಿ ಅರ್ಜುನ್ ಮನಸ್ಸನ್ನ ಗೆಲ್ಲೋ ಪ್ರಯತ್ನದಲ್ಲಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ.